ನಾನೇ ಕಳಿಸಿದ್ದು ಅಂದರೆ ಅದು ಹಾಸ್ಯಾಸ್ಪದ ಆಗುತ್ತೆ. ನಿಜವಾಗ್ಲೂ ನಾನೇನು ಅಂಥ ಕೆಲಸ ನಾನು ಮಾಡಿಲ್ಲ, ಮಾಡೋಕ್ಕೂ ಹೋಗೋದಿಲ್ಲ. ಅವ್ರ ಇಷ್ಟ, ಅವ್ರು ಹೋಗಿ ಮೀಟ್ ಮಾಡೋದು ಯಾವ ಕಾರಣಕ್ಕೆ ಹೋದರೂ ನನಗೆ ಗೊತ್ತೂ ಇಲ್ಲ. ಅದು ಅವ್ರಿಗೆ ಬಿಟ್ಟಿದ್ದು. ನಾನು ಯಾರನ್ನೂ ಯಾವ ವಿಷಯಕ್ಕೂ ಫೋರ್ಸು ಮಾಡಲ್ಲ, ಅಥವಾ ಅವ್ರನ್ನ ಕರೆದು ಏನಕ್ಕೆ ಹೋದೆ ಅಂತ ಈವರೆಗೂ ನಾನು ಕೇಳಿದ್ದೂ ಇಲ್ಲ. ಅವ್ರಿಷ್ಟ, ಅವರು ಅದು ಯಾವ ಕಾರಣಕ್ಕೆ ಹೋದರೂ ನೀವು ಅವ್ರನ್ನ ಕೇಳಿದ್ರೆ ಬೆಟರ್ ಅನಿಸುತ್ತೆ. ಕಾಂಗ್ರೆಸ್ಸಿಂದ ಕೂಡ ಪ್ರಯತ್ನ ಪಟ್ಟಿದ್ರಿ, ಅಥವಾ ಕಾಂಗ್ರೆಸ್ ನಾಯಕರು ತಮ್ಮನ್ನ ಭೇಟಿ ಮಾಡಿದ್ರು ಅಂತ ಚರ್ಚೆಗಳು ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಕೇಳಿಬರ್ತಾ ಇದೆ. ನೋಡಿ, ನೀವು ಕೇಳಿದ ಫಸ್ಟ್ ಪಾಯಿಂಟ್ ಇದೆಯಲ್ಲ, ಅದು ತಪ್ಪು. ನಾನು ಕಾಂಗ್ರೆಸ್ಸಿಂದ ಪ್ರಯತ್ನ ಪಟ್ಟಿಲ್ಲ. ನಾನು ಯಾವ ಇದರಲ್ಲೂ ನಾನು ಹೋಗಿ ನನಗೆ ಇಂಥ ಸೀಟ್ ಕೊಡಿ ಅಂತ ನಾನು ಕೇಳಲಿಲ್ಲ. ಹೌದು, ನನ್ನ ಬೆಂಬಲಿಗರಲ್ಲಿ ಸುಮಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ, ಅದು ನಿಜ. ಅದನ್ನು ಓಪನ್ ಆಗಿ ನಾನೇ ಹೇಳ್ತೀನಿ. ನನ್ನ ಎಲೆಕ್ಷನಲ್ಲಿ ನನಗೆ ತುಂಬಾ ಸಹಾಯ ಮಾಡಿ ಶ್ರಮ ಪಟ್ಟಿದ್ರಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ. ಅವ್ರ ಆಸೆ ಏನಾದರೂ ಒಂದು ದಿನ ನೀವು ಕಾಂಗ್ರೆಸ್ಗೆ ಬನ್ನಿ, ನಾವು ನಿಮ್ಮ ಜೊತೇಲಿ ಇರೋಕ್ಕೆ ಇಷ್ಟಪಡ್ತೀವಿ, ಅಂಬರೀಷ್ ಅಣ್ಣನ ಕುಟುಂಬದ ಜೊತೇಲಿ ನಮಗೆ ವಿಶ್ವಾಸ ಇದೆ ಅನ್ನೋಂಥ ಮಾತುಗಳನ್ನ ಅವಳು ಹೇಳ್ತಾರೆ. ಕರೆಕ್ಟು. ನನಗೆ ಒಂದಷ್ಟು ಇಂಟರ್ನಲಿ ಒಂದಷ್ಟು ಇದನ್ನು ಇನ್ವಿಟೇಷನು ಬಂದಿದೆ. ಕಾಂಗ್ರೆಸ್ಸಲ್ಲೇ ನಿಮಗೆ ಈಸಿಯಾಗಿ ನಾವು ಟಿಕೆಟ್ ಕೊಡಿಸ್ತೀವಿ, ಬನ್ನಿ ಅಂಥದ್ದು. ಬಟ್ ನಾನು ಒಂದು ಕಮಿಟ್ಮೆಂಟ್ ಆದೆ. ಆ ಕಮಿಟ್ಮೆಂಟ್ಗೆ ನಾನು ಸ್ಟಿಕ್ ಆನ್ ಆಗ್ತಾಯಿದ್ದೀನಿ. ಯಾಕೆಂದರೆ ಮೋದಿ ಅವರ ನೇತೃತ್ವ, ಅದರ ಮೇಲೆ ನನಗೆ ತುಂಬ ಅಭಿಮಾನ, ವಿಶ್ವಾಸ ಇದೆ. ನಮ್ಮ ದೇಶಕ್ಕೆ, ನಮ್ಮ ದೇಶದ ಒಂದು ಪ್ರಗತಿ, ಅಭಿವೃದ್ಧಿಗೆ ಮೋದಿ ಅವರ ನೇತೃತ್ವನೇ ಕರೆಕ್ಟು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಕರೆಕ್ಟಾಗಿ